ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಎಲ್ಲ SSLC ಪರೀಕ್ಷೆ ಬರೋ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಇರುತ್ತೆ, ಟೆನ್ಷನ್ ಕೂಡ ಇರುತ್ತೆ. ಪರೀಕ್ಷೆ ಹೇಗಿರುತ್ತೆ, ಪರೀಕ್ಷೆನ ನಾವು ಹೇಗೆ ಅಟೆಂಡ್ ಮಾಡ್ತೀವಿ, ಟಫ್ ಇರುತ್ತೋ ಈಸಿ ಇರುತ್ತೋ, ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಎಲ್ಲ ರೀತಿ ಡೌಟ್ ಇರುತ್ತೆ. ಈಗ ಬೋರ್ಡ್ ಅವರು ಒಂದು ಒಳ್ಳೆ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಈ ತಿಂಗಳು 21ನೇ ತಾರೀಕಿಂದ ನಿಮಗೆ SSLC ವಾರ್ಷಿಕ ಪರೀಕ್ಷೆ SSLC ವಾರ್ಷಿಕ ಪರೀಕ್ಷೆ ಕೂಡ ಈ ತಿಂಗಳು 21ರಿಂದ ನಿಮಗೆ ಶುರು ಆಗ್ತಾ ಇದೆ. ವಿದ್ಯಾರ್ಥಿಗಳು ಗೊಂದಲ ಆಗಿರುತ್ತೆ, ಮಾನಸಿಕ ಒತ್ತಡ ಆಗುತ್ತೆ. ಆ ನಿಟ್ಟಿನಲ್ಲಿ ಬೋರ್ಡ್, ನಿಮ್ಮ SSLC ಬೋರ್ಡ್ ಅಥವಾ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಕರೀತಾರೆ ನಿಮ್ಮ SSLC ಬೋರ್ಡ್ನ. SSLC ಬೋರ್ಡ್ ಅಂದ್ಬಿಟ್ಟು ಹೊಸದಾಗಿ ಒಂದು ಹೆಲ್ಪ್ ಲೈನ್ ಶುರು ಮಾಡಿದ್ದಾರೆ. ಹೆಲ್ಪ್ ಲೈನ್ ಅಂದರೆ ಒಂದು ಸಹಾಯವಾಣಿ ಕೂಡ ಶುರು ಮಾಡಿದ್ದಾರೆ. ಏನಕ್ಕೆ ಸಹಾಯವಾಣಿ ಶುರು ಮಾಡಿದ್ದಾರೆ ಅಂದರೆ, ಈ ರೀತಿ ನಿಮಗೆ ಪರೀಕ್ಷೆ ಸಮಯದಲ್ಲಿ ನಿಮಗೆ ಒತ್ತಡ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ಅಂಕ ನೀವು ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಭಯ ಆಗುತ್ತೆ, ನಿಮಗೆ ಕಾಂಪಿಟೇಷನ್ ಕೂಡ ಹೆಚ್ಚಳ ಆಗುತ್ತೆ, ನಿಮಗೆ ಪರೀಕ್ಷೆಗೆ ತಯಾರಿ ಮಾಡೋದಕ್ಕೆ ಗೊಂದಲ ಆಗುತ್ತೆ. ಮೇನ್ ಥಿಂಗ್, ಪರೀಕ್ಷೆಗೆ ಭಯ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಈ ಹಿನ್ನೆಲೆಯಲ್ಲಿ ಇದಕ್ಕೋಸ್ಕರ ನಾವು ಸಹಾಯವಾಣಿ ಕೂಡ ಶುರು ಮಾಡಿದ್ದೀವಿ ಅಂತ ಹೇಳಿ SSLC ಬೋರ್ಡ್ನ ಅಧ್ಯಕ್ಷರು, SSLC ಬೋರ್ಡ್ನ ನಿರ್ದೇಶಕರಾದ HN ಗೋಪಾಲಕೃಷ್ಣ ಸರ್ ಅವರು ತಿಳಿಸಿದ್ದಾರೆ. ಏನಂದರೆ SSLC ವಿದ್ಯಾರ್ಥಿಗೋಸ್ಕರನೇ ಉಚಿತವಾಗಿ ಹೊಸದಾಗಿ ಒಂದು ಸಹಾಯವಾಣಿ ಕೂಡ ಶುರು ಮಾಡಿದ್ದಾರೆ. ನಿಮಗೆ ಏನೇ ರೀತಿ ಸಮಸ್ಯೆ ಇದ್ದರೆ, ಪರೀಕ್ಷೆ ರೀತಿ ಸಮಸ್ಯೆ ಇದ್ದರೆ, ಏನೇ ರೀತಿ ನಿಮ್ಮ ಎಕ್ಸಾಮ್ ಸೆಂಟರ್ ಸಮಸ್ಯೆ ಇದ್ದರೆ, ಯಾವುದೇ ರೀತಿ ನಿಮಗೆ ಪರೀಕ್ಷೆಗೆ ಸಂಬಂಧಿಸಿದ ಸಮಸ್ಯೆ ಇದ್ದರೆ, ಗೊಂದಲಗಳು ಕೂಡ ಇದ್ದರೆ, ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕಾಪಾಡ್ಬೋದು. ಈ ಸಂಖ್ಯೆನ ಹೇಳ್ತೀನಿ ನೋಡಿ, 08023310075. ಮತ್ತೊಮ್ಮೆ ಹೇಳ್ತೀನಿ, 08023310075. ಮತ್ತು ಇನ್ನೊಂದು ನಂಬರ್ ಇದೆ 08023310076, 08023310076 ಅಂತ ಹೇಳಿ ಸಹಾಯವಾಣಿ ಕೂಡ ಶುರು ಮಾಡಿದ್ದಾರೆ. ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಕೊಟ್ಟಿರ್ತೀನಿ ನೋಡಿ, ಸಹಾಯವಾಣಿ ನೋಡ್ಕೊಳ್ಳಿ. ಅದು ನಿಮಗೆ ಸಹಾಯ ಆಗುತ್ತೆ. ನಿಮಗೆ ಪರೀಕ್ಷೆಗೆ ಸಂಬಂಧಿಸಿದಂತೆ, ಎಕ್ಸಾಮ್ಗೆ ಸಂಬಂಧಿಸಿದಂತೆ ನಿಮಗೆ ಯಾವುದೇ ರೀತಿ ಗೊಂದಲಗಳು ಇದ್ದರೆ, ನಿಮಗೆ ಮಾಹಿತಿ ಕೊರತೆ ಇದ್ದರೆ, ಏನಾದ್ರು ಡೌಟ್ ಇದ್ದರೆ, ಯಾವುದೇ ರೀತಿ ಕ್ಲಾರಿಫಿಕೇಷನ್ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮೇನ್ ಥಿಂಗ್, ಇದು ಸಮಯ ಇದೆ, ಈ ಟೈಮ್ ಗಂಟ ಮಾತ್ರ ನೀವು ಕಾಲ್ ಮಾಡಬೇಕು ಅಂತ. ಇದು ಬಂದ್ಬಿಟ್ಟು ಮಾರ್ಚ್ 10ರಿಂದ ಮಾರ್ಚ್ 19ವರೆಗೂ ನಿಮಗೆ ಇದು ರನ್ನಿಂಗ್ ಇರುತ್ತೆ. ಈ ನಂಬರು ಮಾರ್ಚ್ 10ರಿಂದ ಮಾರ್ಚ್ 19 ಮಧ್ಯಾಹ್ನ 2:30ಯಿಂದ 6:30 ತನಕ ಇದು ರನ್ನಿಂಗ್ ಇರುತ್ತೆ. ಮಾರ್ಚ್ 10ರಿಂದ ಮಾರ್ಚ್ 19 ಮಧ್ಯಾಹ್ನ 2:30ಯಿಂದ 6:30 ತನಕ ರನ್ನಿಂಗ್ ಇರುತ್ತೆ. ಅದೇ ರೀತಿ ಮಾರ್ಚ್ 16 ಬೆಳಿಗ್ಗೆ 11ರಿಂದ 5 ಗಂಟೆವರೆಗೂ ನಿಮಗೆ ರನ್ನಿಂಗ್ ಇರುತ್ತೆ. ಮಾರ್ಚ್ 21ರಿಂದ ಏಪ್ರಿಲ್ 4 ಅಂದರೆ ನಿಮಗೆ ಪರೀಕ್ಷೆ ಟೈಮ್ವರೆಗೂ, ಮಾರ್ಚ್ 21ರಿಂದ ಏಪ್ರಿಲ್ 4 ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆ ತನಕ ಇದು ರನ್ನಿಂಗ್ ಇರುತ್ತೆ. ಈ ಸಮಯದಲ್ಲಿ ಕೂಡ ನೀವು ಕಾಲ್ ಮಾಡಬೇಕಾಗುತ್ತೆ. ಮಾರ್ಚ್ 10ರಿಂದ 19 ಮಧ್ಯಾಹ್ನ 2:30ರಿಂದ 6:30, ಮಾರ್ಚ್ 16 ಬೆಳಿಗ್ಗೆ 11ರಿಂದ 5, ಮಾರ್ಚ್ 21ರಿಂದ ಏಪ್ರಿಲ್ 4 ಬೆಳಗ್ಗೆ 10ರಿಂದ ಮಧ್ಯಾಹ್ನ 2. ಇಷ್ಟು ಸಮಯ ಇರುತ್ತೆ. ಇಷ್ಟು ಸಮಯದ ಒಳಗಡೆ ನೀವು ಕಾಲ್ ಮಾಡಿ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸ್ಕೋಬೋದು. ಏನು ಮಾರ್ಗದರ್ಶನ ನೀಡ್ತಾರೆ, ಏನು ಬಗ್ಗೆ ಕೇಳ್ಬೋದು ಅಂದರೆ, ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ದರೆ ಕೇಳ್ಬೋದು. ನಿಮಗೆ ಪರೀಕ್ಷೆಗೆ ನೀವು ತಯಾರಿ ಮಾಡಬೇಕಾದ್ರೆ ಏನಾದರೂ ಮಾಹಿತಿ ಬೇಕಾದರೆ ಕೇಳ್ಬೋದು. ನಿಮಗೆ ಪ್ರಶ್ನೆ ಪತ್ರಿಕೆ ಬಗ್ಗೆ ಡೌಟ್ ಇದ್ದರೆ, ಅದರ ಸ್ವರೂಪದ ಬಗ್ಗೆ ಡೌಟ್ ಇದ್ದರೆ ಕೇಳ್ಬೋದು. ಭಯ ಇದ್ದರೆ, ಪರೀಕ್ಷೆ ಬಗ್ಗೆ ಡೌಟ್ ಇದ್ದರೆ ಅದು ಕೂಡ ಕೇಳ್ಬೋದು. ಮಾನಸಿಕ ಒತ್ತಡ ಇದ್ದರೆ ಕೇಳ್ಬೋದು. ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆದರೆ ಕೂಡ ನೀವು ಕೇಳ್ಬೋದು. ಇದಕ್ಕೋಸ್ಕರ ನಾವು ಸಹಾಯವಾಣಿ ತಂದಿದ್ದೀವಿ ಅಂತ ಹೇಳಿದ್ದಾರೆ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಂಬರ್ನ. ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ದರೆ ಏನಿದ್ರೆ ಕಾಲ್ ಮಾಡಿ, ನಿಮಗೆ ಖಂಡಿತ ಸಹಾಯ ಆಗಿ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.